ಒಲವಿ ನಾನಿನ್ನ ಗೆಳತಿ ಸಾಯುವತನ ಈ ನನ್ನ ಜೀವನ ನಿನ್ನ ಸಾದರ ಮಾವನ ನನ್ನ ಮುತ್ತಿನ ಸೊಸೆ ನೀನ ನಿನ್ನ ಸಾದರ ಮಾವನ ನನ್ನ ಮುತ್ತಿನ ಸೊಸೆ ನೀನ ಮೋಸಿಲ್ಲ ಗೆಳತಿ ನಂಬು ನೀನನ್ನ ನೀನು ಇಲ್ಲದ ನನ್ನ ಬದುಕು ದಿಕ್ಕ ತಪ್ಪೈತಿ ನೋಡಿನ್ನ ಓ ನನ್ನ ಗೆಳತಿ ನೀ ನನ್ನ ನೋಡತಿ ಅರಮನೆಗೆ ನೀನ ಗೆಳತಿ ಮಹಾರಾಣಿ ನನ್ನ ಉಸಿರಿನ ಪ್ರತಿಕನವು ನೀನ ಗೆಳತಿ ನೋಡಿನ ಓ ಮಹಾರಾಣಿ ನನ್ನರಗಿನಿ ಮಾವನ ಮಗಳನ ಪ್ರೀತಿ ಮಾಡಿನಿ ನನ್ನ ಅರಗಿನಿ ಸತ್ತರು ಸರಿಯ ಕೈ ಬಿಡುವುದಿಲ್ಲ ಹಾನಿ ಮಾಡುತ್ತೀನಿ ಬದುಕಿದ್ರೆ ನಿನ್ನ ಜೊತೆ ಬಾಳ್ತೀನಿ ಸಾವಲು ನಿನ್ನ ನಾ ನೆನೆತೀನಿ ಬದುಕಿದ್ರೆ ತಂಗಿ ಜೊತೆ ಬಾಳ್ತೀನಿ ಸಾವಲು ನಿನ್ನ ನಾ ನೆನೆತೀನಿ ತುಮ್ಮಿ ನಡಿನ ಹೋಗೋಣ ಸಪ್ತಪದಿ ನಾವು ತುಳಿಯೋಣ ತುಮ್ಮಿ ನಡಿನ ಹೋಗೋಣ ಸಪ್ತಪದಿ ನಾವು ತುಳಿಯೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಗಲೆಯಿಂದ ಡಲ್ ಇದ್ರಿ ಅವ ಬರ್ನ ಹೆಚ್ಚತನ ನಾವ ಇರೋದು ಕೊನೆತನ ನೆನಪಿಟ್ಕೋರಿ ನೀವು ಬಾಳೆ ಸುದ್ದ ಆಗ್ಬೇಕಾರ ನಾವ ಬಂದ ಮೇಲೆ ಸುದ್ದಾಗಿರೋದು ನೆನಪಿಟ್ಕೋರಿ ಹಾ ಏನ್ ಹೌದು ಜೀವನದಾಗ ಆಸ್ತಿ ಮಾಡ್ಲಿಕ್ಕೂ ದೋಸ್ತಿ ಮಾಡ್ಬೇಕು ಬೈ ಉದಾಹರಣೆ ಹೇಳ ದೋಸ್ತಿ ಹಂಗ ಕೈ ಹಿಡಿತೈತೆ ಅನ್ನೋದನ್ನ ನಾ ಹೇಳ್ತೀನಿ ಕೇಳ ಆ ದೋಸ್ತಿ ಅಂತೀರಿ ಸುಮ್ ದೋಸ್ತನ್ ಲವ್ ಮಾಡ್ತೀರಿ ನೀವು ಅದ ದೋಸ್ತಿ ಅನ್ನೋದು ಜೀವನದಾಗ ದೋಸ್ತಿ ಏನ್ ತ್ಯಾಗ ಮಾಡ್ತೀವ ಹುಡುಗಿನೂ ತ್ಯಾಗ ಮಾಡ್ತೀವ ನಾವು ದೋಸ್ತಿಕಿನ ದೊಡ್ಡದು ಯಾವ್ದೋ ಅಲ್ಲ ಬೈ ಏನಿಲ್ಲ ನನಗೆ ಅದಕ್ಕ ನೀನು ಪರಿಚಯ ಬಿಟ್ಟುಬಿಟ್ಟಿನಿ ಪರಿಚಯ ಅದಕ್ಕ ನೀನು ಸಂಬಂಧ ಓಣಿಸಿ ಬಿಟ್ಟು ಬಂದಾನೆ ಇಲ್ಲಿ ನಾನು ಕೇಳಿ ಹೇಳ್ತೀನಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ಗದಗ ಜನತೆಗೆ ನಾವು ಯಾವತ್ತು ಚಿರಋಣಿ ಕಲಾವಿದರು ಸೌಂಡ್ ನನ್ನ ನೋಡವಲ್ಲಿ ಮಾತಾಡವಲ್ಲಿ ನಾ ಹೇಳಿದ ಮಾತು ಕೇಳವಲ್ಲಿ ಬರೀ ಇರತನ ನಿನ್ನ ನೆನಪಲ್ಲಿ ನೆನಪಿಲ್ಲ ಕಣ್ಣೀರ ಹನಿಯಲ್ಲಿ ನನ್ನ ಮನಸ್ಸಲ್ಲಿ ನನ್ನ ಕನಸಲ್ಲಿ ನೀ ತುಂಬಿರುವೆ ನನ್ನೆದೆಯಲ್ಲಿ ನಿನ್ನ ಫೋಟೋ ನೋಡಿ ಫೋನಿನಲ್ಲಿ ಅಳತನ ನಿನ್ನ ನೆನಪಿನಲ್ಲಿ
ಸಲುವಾಗಿ ಏನಾಗುವುದು ಆಗಲಿ, ನೀ ಇರುವುದು ನನ್ನ ಮನಸ್ಸಲ್ಲಿ ಮರಿ ಅಂದರ ಗಂಗ ಮರಿಯಲಿ, ನೀ ಇಲ್ಲದೆ ನಾ ಹೇಗೆ ಬದುಕಲಿ. ಜೀವನ ಅಂದರ ಆಟಲ್ಲ, ಹೊಳ್ಳಿ ತರಲಕ ಗಾಂಧಿ ನೋಟಲ್ಲ, ಇದು ಸಾಲೆಗ ಕಲಿಸುವ ಪಾಟಲ್ಲ, ಉಂಡ ಬಿಡಲಕ ಊಟದ ಪ್ಲೇಟಲ್ಲ. ನೀ ಹಾಕಿದ ಕೆರೆಯ ದಾಟಿಲ್ಲ, ನಿನ್ನ ಮಾತ ಎಂದು ನೀರಿಲ್ಲ, ನೀ ಇಲ್ಲದ ಬದುಕು ಬದುಕಲ್ಲ, ನೀ ಇಲ್ಲದ ಜೀವನ ಬೇಕಿಲ್ಲ. ನಿಮ್ಮೂರ ಜಾತ್ರೆಗೆ ಕರೆಸಿರಿ, ನನಗೂಟ ಮಾಡಿಸಿ ಕಳಿಸಿರಿ, ಎಂತ ತಾಯಿ ಹಂಗ ಪ್ರೀತಿ ತೋರಿಸಿರಿ, ನಾನು ಹೊಡಿಸಿದ ಚೂಡಿ ಹಾಕಿರಿ, ನನ್ನ ಪ್ರೀತಿ ಅಲ್ಲೇ ತೋರಿಸಿರಿ, ನೀನೇ ನನ್ನ ಗಂಡ ಅನ್ನತಿದ್ದಿ. ಬಿಟ್ಟು ಬಿಡಿ ನಮ್ಮ ಅವ್ವಾನ ನಿಮ್ಮ ಮನಿತಾನ ಹೆಣ ಕೇಳಕ ಕರಕೊಂಡ ಬಂದನ, ಕೊಡಂತ ನಮ್ಮವ್ವ ಕೇಳನ, ನಿಮ್ಮಪ್ಪ ಕೊಡುಲ್ಲ ಅಂದಾನ. ಕರೆಸಿದೆ ನಿಮ್ಮ ಮನಿತಾನ, ಮಾಡಿದೆ ನನಗ ಅವಮಾನ, ನಿನ್ನ ಹುಡುಕ್ಯರ ದೊಡ್ಡ ಮನಿತಾನ, ನಿಮ್ಮಪ್ಪ ನೌಕರಿ ಬಗಶಾನ. ನನ್ನ ಜೀವ ಅಂತ ತಿಳಿದ ನಿನ್ನ ಪ್ರೀತಗ ಹುಚ್ಚಾಗಿ, ನೀ ಸಿಗಲಿ ಕಾನ ಸತ್ತ ಹೊಕ್ಕಿನಿ, ಊಟ ಬಿಟ್ಟ ಸರಗಿನಿ, ನಿನ್ನ ಚಿಂತೆಗ ಬಾಳ ಹೊರಗಿನಿ, ಮನಿ ಬಿಟ್ಟ ಊರ ಊರ ತಿರುಗಿನಿ. ಸಾಕಾಗಿಲ್ಲ ಇನ್ನೂ ನನ್ನ ಮರಿ ಬ್ಯಾಡ ಮರತಿರ ಬ್ಯಾಡ, ಮನಸ್ಸಿದ್ದರು ಇಲ್ಲದಂಗ ಮಾಡಬ್ಯಾಡ, ಮನಿ ಮಂದಿಯ ಮಾತ ಕೇಳಬ್ಯಾಡ, ಮನಿ ಬಿಟ್ಟ ಬಾರ ನನ್ನ ಜೋಡ. ನನ್ನ ಬಿಡಬ್ಯಾಡ ಕೈ ಕೊಡಬ್ಯಾಡ, ನಾ ಕಡಿತನ ಇರತನ ನಿನ್ನ ಜೋಡ, ನನ್ನ ಸಲುವಾಗಿ ನೀ ಸಾಯ್ಬ್ಯಾಡ, ನೀ ಸತ್ತರ ನನ್ನ ಬಾಳೆ ಸುಡುಗಾಡ. ಪ್ರಶಾಂತ ಬರೆದ ಈ ಕವನ ಕೇಳಿ ಅರ್ಥ ಮಾಡಿಕೊಣೋವಲ್ಲ, ಕಾಯ್ತಿರತನ ನನಗ ಹಚ್ಚ ನೀ ಪೋನ, ನನಗ್ಯಾವರ ಬಂದರ ಪೋನ, ಬರಿ ನಿಂದ ಅಲ್ಲ ಎತ್ತತನ, ನಿಂದಿರಲಿ ಕಾನ ಮೌನ ಆಗತನ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಧನ್ಯವಾದಗಳು. ಬಹಳ ಅದ್ಭುತವಾದಂಥ ಇದೆ ನಾಡಿರುವಂತಹ ನಮ್ಮ ಮ್ಯೂಸಿಕ್ ಬೈಲಾರಿ ಅವರಿಗೆ ಧನ್ಯವಾದಗಳು. ಆನಂದ ಅಲ್ಲ, ರೆಕಾರ್ಡಿಂಗ್ ಹಾಡು ಯಾಕೆ ಕೆಲಸ ಆಗುತ್ತೆ ರೀ? ಡೈರೆಕ್ಟ್ ಆಗಿ ಹಾಡಕ್ಕೆ ಬಂದಾರಲ್ಲ ಮೈಲಾರ.
ಈಗ ನೋಡ್ರಿ ನಾವೆಲ್ಲ ಕೂಡ ಬಹಳ ಸಂತೋಷದಿಂದ ಆನಂದದಿಂದ ಇದ್ದೀವಿ. ನಮಗೆ ಮನರಂಜನೆ ಬಹಳಷ್ಟು ಸಿಗ್ತಾ ಇದೆ. ಅದಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ನಮ್ಮ ನಾಲ್ವಾರು ದೂರ ಓಣಿಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗ್ತಾ ಇದ್ರು ಕೂಡ ಒಂದು ಸ್ಟೇಜ್ ಏನಾದ್ರೂ ಬಿದ್ದೈತಪ್ಪ ಅಂದ್ರೆ ಅದ್ರ ಹಿಂದ ಮೂರು ಅಧಿಪತಿಗಳು 3 ತ್ರಿವಳಿ ರತ್ನಗಳಿರ್ತವೆ. ಅದು ನಮ್ಮ ಅಪ್ಪುರಾಜ್ ಭದ್ರಕಾಳಮ್ಮನ ಮಟ್ಟು, ಆಮೇಲೆ ನಮ್ಮ ಶಿವಯೋಗಿ ತೆಂಗಿನಕಾಯಣ್ಣವರು, ಆಮೇಲೆ ಇನ್ನೋರು ಆಗಿರುವಂತ ನಮ್ಮ ಬಸವರಾಜ್ ಜಿನಗಾ ಅವರು, ಹಾಗೆ ನಮ್ಮ ಮಂಜುನಾಥ್ ಲಕುಂಡಿ ಅವರು, ಹಾಗೆ ಬಸವರಾಜ್ ಅಂಡಿಗೇರಿ ಅವರು. ಈ 5 ಜನ ಪ್ಲೀಸ್ ಸ್ವಲ್ಪ ಮುಂದ್ಗಡೆ ಬರ್ಬೋದ್ರಿ ಅಣ್ಣ. ಅಪ್ಪಣ್ಣ ಸ್ವಲ್ಪ ಮುಂದೆ ಬರ್ರಿ. ಅಪ್ಪಣ್ಣ ಮುಂದ್ ಬರ್ರಿ. ಶಿವಣ್ಣ ನೀವು ಬರ್ರಿ. ರಮೇಶ್ ಬರ್ರಿ. ಬಸಣ್ಣ, ಆಮೇಲೆ ನಮ್ಮ ಮಂಜುನಾಥಣ್ಣ ಅವರು. ಮಂಜುನಾಥಣ್ಣ ಎಲ್ಲಿದ್ರಿ? ಮಂಜುನಾಥ್ ಅವರು, ಮಂಜಣ್ಣ ಅವರು, ಹಾಗೆ ನಮ್ಮ ಬಸಣ್ಣ ಅಂಡಿಗೇರಿ ಅವರು ಎಲ್ಲಿದ್ದೀರಿ? ಸ್ವಲ್ಪ ನಮ್ಮ ಯುವಕರು ಯಾರಿದ್ದೀರಿ ಇಲ್ಲಿದ್ದವರು ಬರ್ರಿ ಪ್ಲೀಸ್. ಮತ್ತೆ ಯಾರಿದ್ದಾರೆ ನಮ್ಮ ಕಮಿಟಿ ಅವರು ಇಲ್ಲಿ? ನೋಡ್ರಿ, ನಮ್ಮ ನಾಲ್ವಾಡದವ್ರ ಓಣಿ ಒಳಗಡೆ ಏನೇ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು, ಮನರಂಜನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಇದೇ ತರದ ಸಮಾಜ ಸೇವೆ, ರಕ್ತದಾನ ಶಿಬಿರ, ಈ ತರದ ಯಾವುದೇ ಕಾರ್ಯಕ್ರಮ ಇದ್ರು ಕೂಡ ಇವೆಂಟ್ಸ್ ಗಳಲ್ಲಿ ಕಿಂಗ್ ಆಗಿರುವಂತಹ, ಇವೆಂಟ್ಸ್ ಗಳಲ್ಲಿ ರಾಜ ಆಗಿರುವ ಅಪ್ಪು ರಾಜ ಅನ್ನೋರ್ಗೆ ಜೋರಾಗಿ ಚಪ್ಪಾಳೆ ತಡಬೇಕು. ನಾವೆಲ್ಲ ಇವ್ರಿಗೆ ಬಂಗಾರದ ಮನುಷ್ಯ ಅಂತ ಹೇಳ್ತೀವಿ. ಯಾಕಂದ್ರೆ ಬಂಗಾರ ಹಾಕೊಂಡಿದ್ದಕ್ಕಲ್ಲ, ವ್ಯಕ್ತಿತ್ವನ ಬಂಗಾರದಂಗ ಐತಿ ನಮ್ಮ ಅಪ್ಪಣ್ಣವ್ರದ್ದು. ಆಮೇಲೆ ನಮ್ಮ ಶಿವಯೋಗಿ ಅಣ್ಣವ್ರು ಅಂತಂದಾಗ ಸಾಕ್ಷಾತ್ ಶಿವ, ಹೆಸರೊಳಗೆ ಅಷ್ಟ ಅಲ್ಲ ವ್ಯಕ್ತಿತ್ವದಾಗೂ ಶಿವನ ಐತಿ. ಯಾವುದೇ ಕಾರ್ಯಕ್ರಮ ಇದ್ರು ಕೂಡ ನಮಗೆ ಬರ್ಬೇಕು ರಾಜವ್ರೆ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಬಸಣ್ಣ ಜಿನಗಾ ಅವರು ಜಿಣ್ಣಗಾಗಿನ ಕೆಲಸ ಮಾಡ್ತಿರ್ತಾರ ನಮ್ಮ ಬಸವರಾಜ್ ಜಿನಗಾ ಅವರು. ಆಮೇಲೆ ಬಹಳಷ್ಟು ಇಲ್ಲಿ ಯುವಕರಿದ್ದೀರಿ. ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಅವ್ರು ಏನೆಲ್ಲ ಹೇಳ್ಕೊಡ್ತಾರೆ ಅದೇ ಅವರು ದಾರಿ ಒಳಗೆ ಸಾಕ್ತಾ ಇದ್ದಾರೆ. ಈ ಎಲ್ಲ ನಮ್ಮ ಯುವ ನಾಯಕರಿಗೆ, ಯುವಕರಿಗೆ, ಕಾರ್ಯಕರ್ತರಿಗೆ, ಇನ್ನು ಬಹಳ ಜನ ಹೆಸರದವ್ರು ಹೇಳ್ತಾ ಹೋದ್ರೆ ಟೈಮ್ ಸಾಲಲ್ಲ. ಒಮ್ಮೆ ಜೋರಾಗಿ ನೀವು ಚಪ್ಪಾಳೆ ತಡಬೇಕು. ಮ್ಯೂಸಿಕ್ ಮೈಲಾರಿ ಅವರಿಗೆ, ಇಡೀ ಕಲಾ ತಂಡಕ್ಕೆ, ಬಲ್ಲವಿಕೆ ಅವರಿಗೆ ಎಲ್ಲರೂ ಕರೆಸಿದ್ದಾರೆ. ಧನ್ಯವಾದಗಳು ಅಪ್ಪನವರೇ, ನಿಮ್ಮ ಸೇವೆ ಬಹಳಷ್ಟು ದೊಡ್ಡದು. ಇವೆಂಟ್ಸ್ಗಳಲ್ಲಿ ಸಾಕಷ್ಟು ಹೆಸರು ಮಾಡಿರುವಂತಹ ಅಪ್ಪುರಾಜಣ್ಣ ಅವರು ಇವತ್ತು ಈ ಒಂದು ವೇದಿಕೆ ಆಗಿರ್ಬೋದು, ಆಮೇಲೆ ಈ ಒಂದು ಪೆಂಡಾಲ್ ಆಗಿರ್ಬೋದು, ಡೆಕೋರೇಷನ್ ಎಲ್ಲ ತರದ್ದು ಸೇವೆಯನ್ನು ಮಾಡಿದ್ದಾರೆ. ಅಪ್ಪುರಾಜ್ ಇವೆಂಟ್ಸ್ ಎಲ್ಲ ಸಿಬ್ಬಂದಿಯವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಮತ್ತೆ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಇಲ್ಲಿ ಅಪ್ಪು ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅವರ ಗೀತೆಯನ್ನು ಕೇಳ್ತಾ ಇದ್ದಾರೆ. ಖಂಡಿತವಾಗಲೂ ಆಡ್ಸೋಣ್ರಿ. ಅಪ್ಪು ಅವರ ಅಭಿಮಾನಿಗಳಿದ್ದೀರಿ, ಬಹಳ ಸಂತೋಷ. ಬಹಳಷ್ಟು ಇಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಾರೆ. ಈಗ ಡಿಜೆ ವಿನಾಯಕ್ ಗೊಣಸ್ಗೆ ಅವರು ಒಂದು ಗೀತೆನ ತರ್ತಾ ಇದ್ದಾರೆ, ಕೇಳೋಣ ಬನ್ನಿ. ಮುಂದಿನ ತಿಂಗಳ ವಿನಾಯಕ ಬರ್ತಾನಂತೇಳಿ ನಾವು ಅನ್ಕೊಂಡಿದ್ವಿ. ಮುಂದಿನ ತಿಂಗಳಲ್ಲ, ಇದೇ ತಿಂಗಳನ್ನ ವಿನಾಯಕ್ ಅವರು ಬಂದಿದ್ದಾರೆ ಒಂದು ಹಾಡನ್ನು ಹಾಡೋದ್ರ ಮೂಲಕ. ಈ ಒಂದು ವೇದಿಕೆಗೆ ಉತ್ತರ ಕರ್ನಾಟಕದ ಖ್ಯಾತ ಗಾಯಕಿ, ಇನ್ಸ್ಟಾಗ್ರಾಮ್ ಸ್ಟಾರ್ ಆಗಿರುವಂತಹ, ಆಲ್ಬಮ್ ಗಾಯಕಿ ಆಗಿರುವಂತಹ ಸಹೋದರಿ ತೃಪ್ತಿ ಧಾರವಾಡರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತ. ಈಗ ಕೇಳಿ ಒಂದು ಗೀತೆ ನಿಮಗಾಗಿ. ಹಲೋ, ಹೆಂಗಂದ್ರಪ್ಪ ಹುಡುಗರ? ಏನ್ ರೋಸಪ್ಪ ಆವಾಜ್ ಮಾಡ್ರಿ. ಹಲೋ, ಹೆಂಗಂದ್ರಪ್ಪ ಹುಲಿಗಳ? ಚಲೋ ಇಲ್ಲ. ಅವ ಹೆಂಗಿದ್ರು ಚಲೋನೇ ಇರ್ತಾವ. ನೀವ್ ಅಂದ್ರ ಹೆಂಗಂದ್ರಿಪ್ಪ ಹುಲಿಗಳು ಅಂತ? ಹುಲಿಗಳು ನೀವು ಒಂದ್ ಜೋಶ್ ಇಲ್ಲ. ಆಗೇಲ್ ಜೋಶ್ ಮಾಡಿದ್ರೆ ಈಗ ಐತೆ ಕೇಳ. ನಿಮ್ ತೋರ್ಸಂದಂಗಂದ್ರ ಏನನ್ನ ಒಂದ ಕೈಯಾಗಿನ ಹೆಸರ ಹೋಗು ತನಕ ಇರತೈತಿ ಹೆಸರ. ಒತ್ತ ಹೆಂಗ ಕಳಿಯಲ್ಲಿ ಪುಟ್ಟಿ ಜೀವನ ಆಗೈತಿ ಬ್ಯಾಸ್ರ. ಅಳ್ಳಕ ಬಲ್ದ ಕೈಯಾಗಿನ ಹೆಸರ ಹೋಗು ತನಕ ಇರತೈತಿ ಉಸಿರ. ಒತ್ತ ಹೆಂಗ ಕಳ್ಳಿಯಲ್ಲಿ ಪುಟ್ಟಿ ಜೀವನ ಆಗೈತಿ ಬ್ಯಾಸ್ರ. ಸಾಯಿ ಹೋಗ ನಾನು ಮೊದಲ ಬಡವ, ಅಡಿವ್ಯಾಗ ಕುರಿ ಕಾಯವ. ನಿಮ್ಮಪ್ಪ ರೊಕ್ಕಿದ್ದಾವ, ಗೊತ್ತಾದರ ತೆಗಿತಿದ್ದ ಜೀವ. ಎಂಗೇಜ್ಮೆಂಟ್ ಸುದ್ದಿ ಕೇಳಾನ ಪೈಲ, ಗದಗಿನ ಕ್ರಾಸಿನಾಗ ಕುಡದ ನ ಪುಲ್ಲ. ಫೋನ್ ಪೇ ಮಾಡಿದಿ ನಾ ಕುಡದ ಬಿಲ್ಲ. ಅಂತ ಹೇಳಿ ಸಿಗರೇಟ ಒಟ್ಟ ಹಾದಿ 500 ನೋಟ. ಚೇಂಜ ಮಾಡಿದ್ದಿ ಜೀವನದ ರೂಟ. ಇಡ
ಹಿಡದ ಹೊಂಟಿ ಗಂಡನ ಬಟ್ಟ ಗಟ್ಟಿದರೆ ನೀ ಮಾಡಲಿಲ್ಲ ಮಾಡಿದಿ ನನಗ ಮತ್ತೊಬ್ಬನ ಪಾಲ ಕೂಡ ಕೂಡ ತಿರುಗಡ ನಿಲ್ಲುವಂತ ಕಾಲ ಸಾಲಿಹಿಂದ ಬಂದ ಆದಾಗ ಬೆಟ್ಟಿ ಹುಡದ ಸ್ಟ್ರಿಂಗ ನನಗ ಕುಡಿಯಂತ ಕೊಟ್ಟಿ ಮರಿಯಲಿ ಹಂಗ ಪುಟ್ಟಿ ಉರಿತೈತೆ ಒಟ್ಟಿ ಅಳ್ಳಕ ಒಲ್ದ ಕೈಯಾಗಿನ ಹೆಸರ ಹೋಗು ತನಕ ಇರತೈತಿ ಹೆಸರ ಒತ್ತ ಹೆಂಗ ಕಳಿಯಲ್ಲಿ ಪುಟ್ಟಿ ಜೀವನ ಆಗೈತಿ ಬ್ಯಾಸ್ರ ಜೀವನ ಆಗೈತಿ ಬ್ಯಾಸ್ರ ಬಾಗೇವಾಡಿ ಜಾತ್ರೆಯ ದಿನ ಕೊಳ್ಳಾಗ ಹಾಕಿದ ಜೈನ ಗಂಡ ಹಾಕಿರು ಬಂಗಾರ ತಾಳಿ ನೀ ನನ್ನ ಗಂಡ ಬಿಟ್ಟ ಬ್ಯಾಡ ನೆನಪಿನ ಬುತ್ತಿ ಬಿಟ್ಟ ಬಿಡ ನನ್ನೇನ ಸುಡತಿ ನೀಗ ಮತ್ತೊಬ್ಬನ ಹೆಂಡತಿ ಅಂಗಿ ಇಡದ ಯಾಕಾಳತಿ ಮನಸ ಮಾಡಿದ್ರ ಮುರಿತಿದ್ದ ಲಗಣ ಬ್ಯಾಡಂತ ಬಿಡಿಸೈತಿ ನನ್ನ ಬಡತಾನ ಜೀವದ ಗೆಳೆಯರ ಹೇಳಿ ಸಮಾಧಾನ ಅಳ್ಳಕ ಒಲ್ದ ಕೈಯಾಗಿನ ಹೆಸರ ಹೋಗು ತನಕ ಇರತೈತಿ ಉಸಿರ ಒತ್ತ ಹೆಂಗ ಕಳಿಯಲ್ಲಿ ಡುಮ್ಮಿ ಜೀವನ ಆಗೈತಿ ಬ್ಯಾಸ್ರ ಜೀವನ ಆಗೈತಿ ಬ್ಯಾಸ್ರ ಬರ್ಲಿ ಹುಲಿಗಳ ಸೌಂಡ್ ನಮ್ಮ ಹುಲಿ ಬಂತ ನೋಡಲ್ಲಿ ನೋಡಲ್ಲಿ ನಮ್ಮ ಹುಲಿ ಬಂತ ಈಗ ನಮ್ಮ ಆತ್ಮೀಯ ಸಹೋದರ ಆಗಿರುವಂತ ಮ್ಯೂಸಿಕ್ ಮಲೆಯವರು ಕೂಡ ವೇದಿಕೆಗೆ ಬರಮಾಡ್ತಿದ್ದಾರೆ ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಅವ್ರನ್ನ ವೇದಿಕೆಗೆ ಬರಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದು ನಿಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ವಾದ್ಯಗೋಷ್ಠಿ ಆಗಿರುವಂತ ಪುನೀತ್ ಮೆಲೋಡಿಸ್ ಪಲ್ಲವಿ ಗಾನ ಭಜನಾಗೆ ಸೌಂಡ್ ಕಾಡಿಬೇಡಿ ಕಾಡಿಬೇಡಿ ಪ್ರೀತಿ ಮಾಡಿ ಗೆಳತಿ ನಾನಿನ್ನ ಹುಡುಗರು ಅವು ಗದಗಿನ ಹುಡುಗರಿಗೆ ಯಾ ಜೋಶ್ ಐತಿ ಪಾಪ ಹುಡುಗರು ಡಾನ್ಸ್ ಎಂತ ಚಂದ ಮಾಡಿದ್ರು ಒಂದ್ ಕ್ಲಾಪ್ಸ್ ಹಾಕ್ಬೇಕಂತ ಗೊತ್ತಾಗಲ್ಲ ಏ ಅವಿ ಹೆಂಗ್ ನೀವ್ ಹೆಂಗ್ ಮಾಡಿದ್ರೆ ಹುರುಪ್ ಬರುತ್ತಾ ಹುರುಪ್ ಹುಡುಗಿಯರ್ಗೆ ಹೆಂಗ್ ಕ್ಲಾಪ್ಸ್ ಹಾಕ್ತೀರಿ ಇಲ್ಲೇ ಡ್ಯಾನ್ಸ್ ಮಾಡೋರಿಗೆ ನಾವು ಪ್ರೋತ್ಸಾಹ ಕೊಡಲ್ಲ ಯಾಕಂದ್ರೆ ಅವ್ರು ನಮ್ಮವ್ರು ಅವ್ರು ನಾವು ಪ್ರೋತ್ಸಾಹ ಮಾಡಿದ್ರೆ ಎಷ್ಟು ಬಿಟ್ರೆ ಅಷ್ಟು ಏ ಅಲ್ಲ ನೀ ಊರ್ ಬಿಟ್ಟು ಊರ್ ಬಂದಿಯಲ್ಲ ಈಗ ಹುರುಪ್ ಕೇಳಿ ಹುಡುಗದ ಹೊಡ್ರಿಲ್ಲ ಚಪ್ಪಾಳೆ ಹುರುಪ್ ಐತಿ ಹುರುಪ್ ಐತಲ್ಲ ಈ ಹುರುಪ್ ಕಡೆ ತನಕ ಹಿಂಗ ಇರ್ಬೇಕು ನೀ ತೋರ್ಸ್ಬೇಕು ಆಗಾಗ ಹುರುಪ್ ತೋರ್ಸ್ಬೇಕಾ ಕಲೆ ಕಲೆ ಹುರುಪ್ ತೋರ್ಸ್ಬೇಕಾ ನೋಡ್ರಿ ಹುರುಪ್ ತೋರ್ಸ್ರಿ ಮತ್ ನೀವ್ ಇಲ್ಲಿ ಯಾರು ಇರಂಗಿಲ್ಲ ನೋಡೋಣ ಊಟ ಮಾಡಿದ್ರಲ್ಲ ನಾನು ಊಟ ಮಾಡ್ತೀನಿ ಹೋಗಿ ಉಣ್ಣ ಕೊಟ್ಟಿಲ್ಲ ನನಗೆ ಇನ್ನೂ ಯಾರು ಕೊಡ್ತಾರ ಊಟ ಮಾಡ್ರಿ ಅಂತ ಒಬ್ರು ಕೇಳ್ತಾರ ಇವ್ರು ಯಾರ ಉಣ್ರೇನ್ರಿ ಅಂತಂದ ಒಬ್ರು ಕೇಳೋದಿಲ್ಲ ನಮ್ಮ ಹುಡುಗರು ಅವಿ ಈಗ ಕೇಳ್ತಾನೆ ಹೀರೋ ನಮ್ಮ ಹುಡುಗರು ಊಟ ಮಾಡಿ ಏನಂತ ಕೇಳೋದಿಲ್ಲ ಡೈರೆಕ್ಟ್ ಊಟನ ಯವ್ವ ಒಲ್ವಾ ಯವ್ವ ನಾನು ಇವ್ರೇನಪ್ಪ ಇವ್ರು ನಾ ಅಂದಿಲ್ಲಪ್ಪ ಓಯ್ ಅಂತ ಏ ಈಗೇನ್ ನಿಮ್ದು ಹೇಳ್ರಿ ಏನು ಇಲ್ವಾ ಪಾಪ ಅವಿ ಊಟ ನಾ ಕೇಳಿದ್ಮೇಲೆ ಊಟ ಕೇಳ್ತಾರ ಅವರು ತಡೆ ಪಾಪ ಏ ಈ ಕಡೆ ಜೋಶ್ ಅದರ ಈ ಕಡೆ ಸೈಲೆಂಟ್ ಹಿಂಗ ನೀವು ಸೈಲೆಂಟ್ ಅವರು ಜೋಶ್ ಅದರ ನೀವು ಸೈಲೆಂಟ್ ಅವಿ ಊಟ ಮಾಡಿಲ್ಲನು ಅಪ್ಪಿ ತಪ್ಪಿ ತಳಗ ಊಟ ಮಾಡೋಣ ಬರ್ರಿ ಅಂತ ಕರೆಯಾಕತ್ತಾರ ಅವ್ರು ಅಪ್ಪಿ ತಪ್ಪಿ ತಳಗ ಹಾದಿ ಹೊಳ್ಳೆ ಬರಲಿ ಹೌದ್ರಿ ಈ ಕಡೆ ಬಂದ್ರ ಯಾರು ಬಿಡೋಲ್ಲ ನಿನಗೆ ಹೊಳಿ ಬರ್ತೇನೆ ಅಲ್ಲಿ ಮುಂದೆ ಬಂದ್ರ ಊರಿಗೆ ಹೋಗ್ಬಿಡುವನಿ ಅಂತಾರ ಹಾ ಓಕೆ Thank you so much. ಪಾಪ ಏನೇ ಹೇಳತ್ತಾನ ನಮ್ಮ ರಾಜ್ ಧನ್ಯವಾದಗಳು. ಈಗ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಭಾಳಷ್ಟು ಯಾವುದೇ ಥರದ ಅಹಿತಕರ ಘಟನೆ ನಡೆಯದ ಹಾಗೆ ಸುರಕ್ಷಿತವಾಗಿ ಶಾಂತಬದ್ಧತೆಯಿಂದ ಕಾರ್ಯಕ್ರಮ ನಡೆಯೋದಕ್ಕೆ ಕಾರಣೀಕರ್ತರು ಅಂತಂದ್ರೆ ನಮ್ಮ ಪೊಲೀಸ್ ಆರಕ್ಷಕರು. ಹಾಗಾಗಿ ಅವರಿಗೆ ನಮ್ಮ ವೇದಿಕೆಯಿಂದ ಒಂದು ಸನ್ಮಾನ ಮಾಡೋದು ನಮ್ಮ ಒಂದು ಕರ್ತವ್ಯ. ಇವತ್ತು ನೋಡ್ರಿ ಇಲ್ಲೇ ಅದೀನಿ ಒಂದಿನ ಒಯ್ಯಾಕಿರ ಅಂತ ನಾನು ಸಾಕುದ್ರಾಗ ಹೊಳೆ ಕಳಿಸ್ತೀರಿ ನೀವು. ನಮ್ಮ ನಾಲ್ವಾರ್ದೂರ ಓಣಿ ಹುಡುಗರು ಅಂದ್ರೆ ಹಂಗಿಲ್ಕ ಹೆಣ್ಮಕ್ಳು ಅಂತಂದ್ರ ತಲೆಬಾಗಿ ನಮಸ್ಕಾರ ಮಾಡೋ ಹುಡುಗರು ಅದಾರ ಇಲ್ಲಿ. ಹೌದಲ್ರಿಪಾ ಮಕ್ಕ ನೋಡಿ ಅವ್ರದ್ದು ಅದ್ರಿಲ್ಲ ನನ್ ಮರ್ಯಾದೆ ಉಳಿಸು ನಿಮ್ ಪರವಾಗಿ ನಾ ಮಾತಾಡತ್ತೀನಿ. ಯಾರು ಸುಮ್ಮನೆ ನಿಮ್ಮ ಹುಡುಗರು ಚೆಕ್ ಮಾಡೋಣ. ಚೆಕ್ ಮಾಡಿ. ಎಲ್ಲ ನಿಮ್ಮ ಹುಡುಗರಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ಹೊಡ್ಸ್. ಅಕ್ಕ ನೋಡ್ಕ ಇಲ್ಲಿ ಆಕಾಶದಾಗಿರೋ ನಕ್ಷತ್ರ ಎಣಸಾಕಾಗಲ್ಲ. ಆಕಾಶದಾಗಿರೋ ನಕ್ಷತ್ರ ಎಣಸಕ್ಕಾಗಲ್ಲ. ಸುತ್ತೋ ಭೂಮಿ ಹೇಳಕ್ಕಾಗಲ್ಲ. ಹಾರೋ ಹಕ್ಕಿ ಹಿಡಿಯಕ್ಕಾಗಲ್ಲ. ಇಲ್ಲಿ ಬಂದಿರೋ ನಮ್ಮ ಹುಡುಗರನ್ನ ಯಾರು ಚೆಕ್ ಮಾಡಕ್ಕಾಗಲ್ಲ. ಹೌದು 3 3 6 ನಿಮ್ಮ ಹುಡುಗರು ಲವರ್ ಯಾರು?
ಒಬ್ಬರದಾರ ಅಂತ ಹೇಳ್ಬೇಕಾ ಇಬ್ಬರದಾರ ಅಂತ ಹೇಳ್ಬೇಕಾ? ಇರಕ್ಕೆ ಸಾಧ್ಯ ಇಲ್ಲ ಇದ್ರ ಮಹಿಳಾರಿ ಅಂತ ಅಯ್ಯೋ ಮಹಿಳಾರಿ ಅಲ್ಲ ಅವ್ರ ಅಪ್ಪ ಬಂದ್ರು ಆಜಂಗಿಲ್ಲ ನಾನು ಓಯ್ ಅಲ್ಲ ಯಾಕೆ ಅಂಜಂಗಿಲ್ಲ ಅಂದ್ರ ಯಾಕೆ ಹೇಳ ಮೈಲಾರಿ ಅವ್ರ ಮಮ್ಮಿಗೆ. ಈಗ ನೋಡ್ರಿ ನಮ್ಮ ಅಕ್ಕ ಸಬ್ಬರಿಗೆ ಮುಂದೆ ಬರ್ರಿ, ಬೈ ಹೇಳ್ರಿ. ಮುಂದೆ ಬರ್ರಿ. ನಮ್ಮ ಹೆಣ್ಮಕ್ಳಿಗೆ ಚಪ್ಪಾಳೆ ಹೊಡಿಸ್ತೀನಿ ಫಸ್ಟ್, ಆಮೇಲೆ ಗೊತ್ತಾ ಎಲ್ಲ ನಮ್ಮ ಆಧಾರ್ ಕಾರ್ಡ್ ಮಂದಿ ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡ್ರಿ ನೋಡೋಣ. ನೋಡ ಗದಗಿನ ಹೆಣ್ಣು ಮಕ್ಕಳ ಗತ್ತು ಬೆಟಗೇರಿ ತನ ಗೊತ್ತು, ನೆನಪಿಟ್ಕೋ. ಅದಕ್ಕೆ ಇನ್ನೊಂದ್ಸಲ ಜೋರಾಗಿ ಆಗ ಇದು ನಮ್ಮ ಗತ್ತು, ನಮ್ಮ ಹವಾ, ನಮ್ಮ ಹವಾ. ಎಷ್ಟ ಅಲ್ಲ ಸೌಂಡು ಆಗಲೇ ಒಂದ್ಸಲ ಸೌಂಡ್ ನಾ ಮಾಡೀನಿ, ಚೆಕ್ ಮಾಡೀನಿ, ಆಗಲೇ ಪಕ್ಕ ಗೆದ್ದಾರ. ಈಗ ನಿಮ್ಮ ಸಮಾಧಾನಕ್ಕ ನೀವು ಸೋಲೋದಕ್ಕೆ ರೆಡಿ ಆಗಿರ್ರಿ. ನಮ್ಮ ಹುಡುಗರು ಹಾಕ್ತಾರ ನೋಡಿ ಚಪ್ಪಾಳೆ, ಹುಡುಗರು. ಯಪ್ಪ ನಾವು ತಳಗ್ ನಿಂತಾರಿಗೆ ಅಷ್ಟೇ ಹೇಳೇನು, ಮತ್ತೆ ಚಪ್ಪಾಳೆ ಹೊಡಕ್ಕೆ ಕೈ ಬಿಟ್ಟು ತಳಗ್ ಬಿದ್ದೀರಿ. ಮತ್ತು ಇವತ್ತು ನನ್ನ ಮೈಲಾರು ನೋಡಕ್ಕೆ ಬಂದಿರಿ, ನಾಳೆ ಬ್ರೆಡ್ ಬಾಳೆ ಇಟ್ಕೊಂಡು ಸರ್ಕಾರ ದವಾಖಾನಿಗೆ ನಿಮ್ಮನ್ನು ನೋಡಕ್ಕೆ ಬರ್ತೀವಿ ಪಾಳೆ ಹಚ್ಕೊಂಡು. ಅದಕ್ಕೆ ನಿಮ್ಮ ಹುಡುಗರಿಗೆ ಗಟ್ಟಿಯಾಗಿ ನಿಂದ್ರ ಅಂತ ಹೇಳಿ ಇವತ್ತು ನೋಡ್ರಿ ನಮ್ಮ ಪಲ್ವಿ ಅಕ್ಕ ಅವರು ನಾಡಿನ ಮೂಲೆಯಲ್ಲಿ ಕಾರ್ಯಕ್ರಮವನ್ನ ಮಾಡಿ ಸಾಕಷ್ಟು ಇನ್ಸ್ಟಾಗ್ರಾಮ್ ಒಳಗಡೆ ಯೂಟ್ಯೂಬ್ ಒಳಗಡೆ ಹೆಸರನ್ನು ಮಾಡಿದಿರೋರು. ನೋಡ್ಯಾರ ಅವರು, ವಿಶೇಷವಾಗಿ ನೋಡ್ಯಾರ ನಮ್ಮ ಪಲ್ವಿ ಅಕ್ಕ ಅವ್ರ ಬಗ್ಗೆ ಒಂದು ಮಾತು ಹೇಳ್ಬೇಕು. ಅವರು ಸಂಗೀತದಿಂದ ಈ ತರದ ಕಾರ್ಯಕ್ರಮವನ್ನ ಮಾಡಿ ಬಂದಂತ ಹಣದಿಂದ ನಿಸ್ವಾರ್ಥವಾಗಿ ಅಪಾರವಾದಂತಹ ವೃದ್ಧಾಶ್ರಮವನ್ನು ನಡೆಸ್ತಾ ಇದ್ದಾರೆ, ಅನಾಥಾಶ್ರಮವನ್ನು ನಡೆಸ್ತಾ ಇದ್ದಾರೆ. ಮಕ್ಕಳು ಇಲ್ಲದೇನೆ ಮಕ್ಕಳು ನೋಡ್ಕೊಳ್ಳದೆ ಇರುವಂತಹ ವೃದ್ಧಾಶ್ರಮವನ್ನ ಇವ್ರು ನೋಡ್ಕೋತಾ ಇದ್ದಾರೆ. ಅದು ಯಾರ ಹೆಸರಿಟ್ಟು ನಾವು ಪ್ರತಿ ವರ್ಷ ಇಲ್ಲಿ ಮಾಡ್ತಾ ಇರುವಂತಹ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಅಪ್ಪು ನಮನವನ್ನು ಏನು ಸಲ್ಲಿಸ್ತಾ ಇದ್ದೀವಿ. ಅಪ್ಪು ಸರ್ ಅವರ ಪುನೀತ್ ವೃದ್ಧಾಶ್ರಮ ಅಂತ ಇಟ್ಟು ಬೆಳಕಿಗೆ ಸಾಕಷ್ಟು ಜನರಿಗೆ ಬೆಳಕಿಗೆ ತರ್ತಾ ಇದ್ದಾರೆ, ಸಾಕಷ್ಟು ಮಂದಿ ಹೊಟ್ಟೆ ತುಂಬಿಸ್ತಾ ಇದ್ದಾರೆ. ನಿಜವಾಗಲೂ ಕಲಾ ಸೇವೆಯನ್ನು ಮಾಡ್ತಾ ಸಮಾಜ ಸೇವೆ ಮಾಡ್ತಕ್ಕಂಥ ನಾನು ನೋಡಿರುವಂತಹ ನಿಸ್ವಾರ್ಥ ಮನಸ್ಸಿನ ಅದ್ಭುತವಾದ ಕಲಾವಿದ ಅಂದ್ರೆ ಅದು ಪಲ್ಲವಿ ಅಕ್ಕ ಅವರು. ಈ ಸೇವೆ ಮಾಡ್ತಾನೆ 2-3 ದಿನಗಳ ಹಿಂದೆ ಅವರ ತಂದೆಯವರು ತೀರ್ಕೊಂಡ್ರು. ಬೇರೆಯವರು ಯಾರಾದರೂ ಕಲಾವಿದರಾಗಿದ್ರಪ್ಪ ಅಂತಂದ್ರೆ ಇಲ್ರಿ ಮನೆ ಒಳಗೆ ಆ ಥರ ಆಗೈತಿ ಈ ಥರ ಆಗೈತಿ ನಂಗೆ ಬರೋಕ್ಕಾಗಲ್ಲ ಅಂತೇಳಿ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡ್ತಿದ್ರು. ಹಬ್ಬ ಅಂದ್ರೆ ಅಡ್ವಾನ್ಸ್ ಹಾಕಿದ ಅಮೌಂಟನ್ನು ಮತ್ತೆ ವಾಪಸ್ ಹಾಕ್ತಿದ್ರು. ಆದ್ರೆ ಇವರು ಕೊಟ್ಟಿರುವಂಥದ್ದು ಮಾತು ಯಾವತ್ತೂ ತಪ್ಪಿಸ್ಕೋಬಾರ್ದು, ನಾ ಕೊಟ್ಟ ಮಾತು ಉಳಿಸ್ಕೋತೀನಿ ಅಂತಂದು ಇವತ್ತು ಪುಟ್ಟರಾಜ್ ಅವ್ರು ನೆಲೆಸಿರುವಂಥ ಪುಣ್ಯದ ನೆಲದಾಗ ಬಂದು ಸಂಗೀತ ಸೇವೆ ಮಾಡ್ತಾ ಇದ್ರು ಅಂತಂದ್ರೆ ಸಂಗೀತದ ಮೇಲೆ, ಗದಗಿನ ಮೇಲೆ, ನಮ್ಮ ನಾಲ್ವಾಡದವರ ಓಣಿ ಮೇಲೆ, ಆ ತಾಯಿ ಮೇಲೆ ಎಷ್ಟು ಭಕ್ತಿ ಇದೆ ಅಂತ ಗೊತ್ತಾಗುತ್ತೆ. ನಿಮ್ಮ ಚಪ್ಪಾಳೆ ಶ್ರೀರಕ್ಷೆ ಅಕ್ಕಾರಿಗೆ ಬಂತಪ್ಪ ಅಂತಂದ್ರೆ ಅಲ್ಲಿ ಸ್ವರ್ಗ ಲೋಕದಲ್ಲಿರುವಂತಹ ಇವರ ತಂದೆಯವರಿಗೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ನಿಮ್ಮ ಚಪ್ಪಾಳೆ ಶ್ರೀರಕ್ಷೆ ಅಕ್ಕವರಿಗಿರಲಿ. ಅಕ್ಕ ಧನ್ಯವಾದಗಳು, ನಿಮ್ಮ ಸೇವೆ ಬಹಳ ದೊಡ್ಡದು. ಧನ್ಯವಾದಗಳು ಅಕ್ಕ. ಥ್ಯಾಂಕ್ ಯು ಸರ್. ಓಕೆ, ಮತ್ತೊಂದು ಗೀತೆ ಕೇಳೋಣ, ಜಾನಪದ ಗೀತೆ. ನೀ ಏನಾರ ಓಕೆ, ಯಾವ್ದು ಹಾಡೋಣ್ರಿ? ಓಕೆ, ಆಳಕೋ ಈಗಾಗಲೇ ಟ್ರೆಂಡಲ್ಲಿ ಇರುವಂಥ ಗೀತೆನ ಸೌಂಡ್ ಮೈಲಾರಿ ಇನ್ನೇನು ಕೆಲಕ್ಷನ್